ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಯಾವಾಗ ಹೆಚ್ಚಿರ್ತದೋ ಅದಕ್ಕೆ ಹೈಪರ್ ಟೆನ್ಷನ್ ಅಂತ ಕರಿತೀವಿ. ಯಾವಾಗ ಈ ಬಿ ಪಿ ಜಾಸ್ತಿ ಇರ್ತದೋ ಕೆಲವೊಂದು ಔಷಧಿ ಮಾತ್ರೆಗಳನ್ನ ತಗೋತೀರ. ಆಯುರ್ವೇದ ಔಷಧಿ ಮಾತ್ರೆಗಳಿರಬಹುದು, ಅಲೋಪತಿ ಔಷಧಿ ಮಾತ್ರೆಗಳಿರ್ಬೋದು, ಹೋಮಿಯೋಪತಿ ಔಷಧಿ ಮಾತ್ರೆಗಳಿರ್ಬೋದು. ಯಾವುದೇ ಒಂದು ಔಷಧಿ ಮಾತ್ರೆಗಳನ್ನ ತಗೊಂಡು ರಕ್ತದೊತ್ತಡ ಬಿ ಪಿನ ನಾರ್ಮಲ್ಗೆ ತರ್ತಕ್ಕಂಥದ್ದು ಒಂದು ಸಾಮಾನ್ಯ. ಆದರೆ ಪ್ರತಿನಿತ್ಯ ನಾವು ಸೇವಿಸ್ತಕ್ಕಂಥ ಆಹಾರಗಳಲ್ಲಿ ಕೆಲವೊಂದು ಮಾರ್ಪಾಡು ಮಾಡ್ಕೊಳ್ಳೋದ್ರಿಂದ, ಹಣ್ಣು ತರಕಾರಿಗಳು ಸೊಪ್ಪುಗಳನ್ನ ನಾವು ಸೇವನೆ ಮಾಡೋದ್ರಿಂದ ನಮ್ಮ ರಕ್ತದೊತ್ತಡ ಬ್ಲಡ್ ಪ್ರೆಷರ್ನ ನಾವು ಸಮಸ್ಥಿತಿಯಲ್ಲಿ ಇಡಬಹುದು. ನಮ್ಮ ಆಹಾರ ವಿಹಾರ ದಿನಚರಿ ಪ್ರಮುಖ ಪಾತ್ರ ವಹಿಸ್ತದೆ. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದೆ. ನಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಮುಖವಾದ ಪೋಷಕಾಂಶ ಅಂದರೆ ಪೊಟ್ಯಾಷಿಯಂ. ಈ ಪೊಟ್ಯಾಷಿಯಂ ಬಾಳೆಹಣ್ಣಿನಲ್ಲಿ ಹೆಚ್ಚಿರೋದ್ರಿಂದ ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಸೋಡಿಯಂ ಅಂಶವನ್ನು ಕಡಿಮೆ ಮಾಡ್ತದೆ. ಸೋಡಿಯಂ ಅಂದರೆ ಉಪ್ಪಿನಂಶ. ಯಾವಾಗ ಈ ಉಪ್ಪಿನಂಶ ಕಡಿಮೆ ಆಗ್ತದೋ ರಕ್ತದೊತ್ತಡ ನಾರ್ಮಲಿಗೆ ಬರ್ತದೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗ್ತದೆ. ಇನ್ನು ಹಸಿರು ಸೊಪ್ಪು ತರಕಾರಿಗಳು, ಪ್ರಮುಖವಾಗಿ ದಂಟಿನ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈ ಸೊಪ್ಪುಗಳನ್ನು ನಾವು ಸೇವನೆ ಮಾಡೋದ್ರಿಂದ ರಕ್ತದೊತ್ತಡ ನಾರ್ಮಲಿಗೆ ಬರ್ತದೆ. ಈ ಸೊಪ್ಪುಗಳಲ್ಲಿ ನೈಟ್ರೇಟ್ಸ್ ಹಾಗೂ ಮೆಗ್ನೀಷಿಯಂ ಅಂಶ ಇದೆ. ಇವು ನಮ್ಮ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡ್ತದೆ. ಯಾವಾಗ ರಕ್ತನಾಳಗಳು ರಿಲ್ಯಾಕ್ಸ್ ಆಗ್ತದೋ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ ಹಾಗೂ ಬ್ಲಡ್ ಪ್ರೆಷರ್ ನಾರ್ಮಲಾಗಿ ಬರ್ತದೆ. ಇನ್ನು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಎಸಳು ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರ್ತದೆ. ಹೃದಯದ ಆರೋಗ್ಯ ಚೆನ್ನಾಗಿತ್ತು ಅಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಚೆನ್ನಾಗಿರ್ತದೆ. ಇದರಲ್ಲಿ ಅಲಸಿನ್ ಅಂತ ಒಂದು ಅಂಶ ಇದೆ. ಈ ಒಂದು ಅಂಶ ಇರೋದ್ರಿಂದ ಇದು ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡ್ತದೆ ಹಾಗೂ ರಕ್ತ ಸಂಚಾರ ಸರಾಗವಾಗಿ ಆಗೋಂಗೆ ಮಾಡ್ತದೆ, ಬ್ಲಡ್ ಪ್ರೆಷರ್ನ ನಾರ್ಮಲ್ಲಾಗಿ ಇಡ್ತದೆ. ಇನ್ನು ಮೊಸರು, ಪ್ರತಿನಿತ್ಯ ಊಟಕ್ಕೆ ಮೊಸರನ್ನು ಉಪಯೋಗಿಸ್ತೀವಿ. ಮೊಸರಲ್ಲಿ ಪ್ರೋಬಯೋಟಿಕ್ಸ್ ಇದೆ, ಕ್ಯಾಲ್ಶಿಯಂ ಅಂಶ ಇದೆ. ಇದು ಕೇವಲ ನಮ್ಮ ಆಹಾರ ಜೀರ್ಣಕ್ಕೆ ಮಾತ್ರ ಸಹಕಾರಿಯಲ್ಲ, ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಇದರ ಜೊತೆಗೆ ಇತ್ತೀಚಿನ ಸಂಶೋಧನೆ ಏನಂತ ಹೇಳಿದೆ ಅಂದರೆ ನಮ್ಮ ರಕ್ತದೊತ್ತಡವನ್ನು ಸಮಸ್ಥಿತಿಯಲ್ಲಿ ಇಡ್ತದೆ. ನಮ್ಮ ರಕ್ತದೊತ್ತಡ ನಾರ್ಮಲ್ ಆಗಿರಬೇಕು ಅಂದರೆ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂಶ ಪ್ರೊಡಕ್ಷನ್ ಚೆನ್ನಾಗಿರಬೇಕು. ಬೀಟ್ರೂಟ್ ರಸ ನಾವು ಸೇವನೆ ಮಾಡೋದ್ರಿಂದ ಬೀಟ್ರೂಟಲ್ಲಿ ನೈಟ್ರಿಕ್ ಆಕ್ಸೈಡ್ ಈ ಒಂದು ಅಂಶ ಇದೆ. ಈಗ ಯಾವಾಗ ನೈಟ್ರಿಕ್ ಆಕ್ಸೈಡ್ ಅಂಶ ಇದೆಯೋ ಈ ನೈಟ್ರಿಕ್ ಆಕ್ಸೈಡ್ ಏನು ಮಾಡ್ತದೆ ಅಂದರೆ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡ್ತದೆ. ಈ ನೈಟ್ರಿಕ್ ಆಕ್ಸೈಡ್ ಬ್ಲಡ್ ವೆಸಲ್ಸ್ನ ರಿಲ್ಯಾಕ್ಸ್ ಮಾಡೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ, ಬ್ಲಡ್ ಪ್ರೆಷರ್ ನಾರ್ಮಲಿಗೆ ಬರ್ತದೆ. ಆದ್ದರಿಂದ ಬೀಟ್ರೂಟ್ ರಸನ ಸೇವನೆ ಮಾಡೋದ್ರಿಂದ ಬಿ ಪಿ ನಾರ್ಮಲಿಗೆ ಬರ್ತದೆ. ಇನ್ನು ಓಟ್ಸಲ್ಲಿ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಪ್ರತಿನಿತ್ಯ ಓಟ್ಸ್ ಸೇವನೆ ಮಾಡೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಅಗಸೆ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇದೆ, ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ. ಇನ್ನು ದಾಳಿಂಬೆಯಲ್ಲಿ ಇದು ನ್ಯಾಚುರಲ್ AC ಇನ್ಹಿಬಿಟರ್ ಆಗಿ ಕೆಲಸ ಮಾಡ್ತದೆ. ಅಂತಂದರೆ ದಾಳಿಂಬೆಯನ್ನು ನಾವು ಸೇವನೆ ಮಾಡೋದ್ರಿಂದ ರಕ್ತ ವೃದ್ಧಿ ಆಗ್ತದೆ, ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ ಹಾಗೂ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ಬ್ಲಡ್ ಪ್ರೆಷರ್ ನಾರ್ಮಲಿಗೆ ಬರ್ತದೆ. ಇನ್ನು ವಾಟರ್ ಮೆಲನ್ ಅಂತಂದರೆ ಕಲ್ಲಂಗಡಿ ಹಣ್ಣಲ್ಲಿ ಸಿಟ್ರಲಿನ್ ಅಂತ ಒಂದು ಅಮೈನೋ ಆ್ಯಸಿಡ್ ಇದೆ. ಈ ಅಮೈನೋ ಆ್ಯಸಿಡ್ ಏನು ಮಾಡ್ತದೆ ಅಂತಂದರೆ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಈ ಒಂದು ಪ್ರೊಡಕ್ಷನ್ನ ಜಾಸ್ತಿ ಮಾಡ್ತದೆ. ಯಾವಾಗ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಉತ್ಪತ್ತಿ ಜಾಸ್ತಿ ಆಗ್ತದೋ ರಕ್ತನಾಳಗಳು ರಿಲ್ಯಾಕ್ಸ್ ಆಗ್ತದೆ. ರಕ್ತನಾಳಗಳು ರಿಲ್ಯಾಕ್ಸ್ ಆಗೋದ್ರಿಂದ ರಕ್ತ ಸಂಚಾರ ಸರಾಗವಾಗಿ ಆಗ್ತದೆ ಹಾಗೂ ಬ್ಲಡ್ ಪ್ರೆಷರ್ ನಾರ್ಮಲ್ಲಿಗೆ ಬರ್ತದೆ. ಆದ್ದರಿಂದ ಇದರ ಜೊತೆಗೆ ನಾನು ಇವತ್ತು ಏನು ಹೇಳಿದ್ದೀನಿ, ಹಣ್ಣು ತರಕಾರಿ ಸೊಪ್ಪುಗಳು ಇವುಗಳ ಜೊತೆಗೆ ಒತ್ತಡರಹಿತ ಜೀವನ, ಸರಿಯಾದ ಸಮಯಕ್ಕೆ ನಿದ್ದೆ, ಇವುಗಳನ್ನು ಮಾಡೋದ್ರಿಂದ ಹೆಚ್ಚು ನೀವು ನೀರು ಕುಡಿಯೋದ್ರಿಂದ ನಿಮ್ಮ ರಕ್ತದ ಒತ್ತಡವನ್ನು ಸಮಸ್ಥಿತಿಯಲ್ಲಿ ಇಟ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.